ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮೈಸೂರು ಬೆಂಗಳೂರು ನಡುವೆ ಮೇ 13ರಿಂದ ಹೊಸ ರೈಲು ಓಡಾಟ. ಎಸ್, ಬಹುಜನರ ಅದರಲ್ಲೂ ಪ್ರಮುಖವಾಗಿ ಕಾರ್ಮಿಕರ ಬೇಡಿಕೆಯ ಮೇರೆಗೆ ಮೈಸೂರು ಮತ್ತು ಬೆಂಗಳೂರು ನಡುವೆ ಮೇ 13ರಿಂದ ಹೊಸ ರೈಲು ಓಡಾಡಲಿದೆ. ಈ ರೈಲು ಮೈಸೂರಿನಿಂದ ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸಲಿದ್ದು ಬೆಂಗಳೂರು ಮೂಲಕ ತೆರಳಲಿದೆ. ಇದರಿಂದ ಈ ರೈಲಿಗೆ ಮೈಸೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲು ಅಂತ ಹೆಸರಿಡಲಾಗಿದೆ. ಇನ್ನು ಬೆಳಿಗ್ಗೆ 6 ಗಂಟೆಗೆ ಮೈಸೂರು ಬಿಡಲಿರುವ ರೈಲು 8:45ಕ್ಕೆ ಬೆಂಗಳೂರು ತಲುಪುತ್ತೆ. ಇನ್ನು 10:38ಕ್ಕೆ ತುಮಕೂರು ತಲುಪಲಿರುವ ರೈಲು ಸಂಜೆ 7 ಗಂಟೆಗೆ ಹುಬ್ಬಳ್ಳಿಗೆ ಬರಲಿದೆ. ಹಾಗೆ ಹುಬ್ಬಳ್ಳಿಯಿಂದ ರೈಲು ಬೆಳಗ್ಗೆ 8:45ಕ್ಕೆ ಪ್ರಯಾಣ ಆರಂಭಿಸಲಿದ್ದು ಸಂಜೆ 4:17ಕ್ಕೆ ತುಮಕೂರಿಗೆ ಬರುತ್ತೆ. ಬೆಂಗಳೂರಿಗೆ 5:45ಕ್ಕೆ ತಲುಪಲಿದೆ. ನಂತರ ಮೈಸೂರಿನತ್ತ ಪ್ರಯಾಣಿಸಲಿದ್ದು 8:40ಕ್ಕೆ ನಗರವನ್ನ ತಲುಪಲಿದೆ. ಹೊಸ ರೈಲು ಪ್ರಯಾಣದಿಂದ ಬೆಳಿಗ್ಗೆ ಮೈಸೂರಿನಿಂದ ಹೊರಡಲಿರುವ ಚಾಮುಂಡಿ ಎಕ್ಸ್ಪ್ರೆಸ್ ರೈಲಿನ ಜನದಟ್ಟಣೆ ಕಡಿಮೆಯಾಗಲಿದೆ. 20 ಬೋಗಿಗಳಿರುವ ಈ ರೈಲು ಅಶೋಕಪುರಂ ರೈಲ್ವೆ ನಿಲ್ದಾಣದಿಂದ ಹೊರಡಲಿದ್ದು ಬೆಂಗಳೂರಿಗೆ ಹೋಗುವ ಮೊದಲು ಮೈಸೂರಿನಲ್ಲಿ ನಿಲ್ಲಲಿದೆ. ಹುಬ್ಬಳ್ಳಿ ಮೈಸೂರು ರೈಲು ಆರಂಭವಾಗುವುದರೊಂದಿಗೆ ಬೆಂಗಳೂರು ಮೈಸೂರು ನಡುವೆ ದಿನಕ್ಕೆ 25 ಜೋಡಿ ರೈಲುಗಳು ಕೂಡ ಓಡಾಡಲಿದೆ. ಈ ಮೈಸೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲು ಬಂದದ್ರಿಂದ ಚಾಮುಂಡಿ ಎಕ್ಸ್ಪ್ರೆಸ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗಿರೋದಾದ್ರೂ ಅವಾಯ್ಡ್ ಆಗಬಹುದು ಅಂತ ಅನ್ಸುತ್ತೆ. ಸೊ ಮೇ 13ರಿಂದ ಮೈಸೂರು ಬೆಂಗಳೂರು ನಡುವೆ ಹೊಸ ರೈಲು ಓಡಾಡತ್ತೆ. ಇದು ನಿಜಕ್ಕೂ ಜನರಿಗೆ ಅನುಕೂಲವಾಗುತ್ತೆ ಅಂತ ಅನ್ಕೊಂತೀವಿ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನಿಮ್ಗೆ ಗೊತ್ತು, ಸಬ್ಸ್ಕ್ರೈಬ್ ಮಾಡ್ಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಎಸ್, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು.